ವಿಶ್ವವಾಣಿ ಪತ್ರಿಕೆ ಕಳೆದ 2 ವರ್ಷಗಳಿಂದ ಆಯೋಜಿಸ್ತಾ ಬಂದಿರುವಂಥ ವಿಶ್ವವಾಣಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಸೆರೆಮನಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸಂಸ್ಥಾನ ಬೋವಿ ಗುರುಪೀಠ ಪೀಠಾಧಿಪತಿಗಳಾದಂಥ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ಶಿರಸಾಷ್ಟಾಂಗಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಬೈಲಹೊಂಗಲ 3000 ಮಠದ ಜಗದ್ಗುರು ಶ್ರೀ ಪ್ರಭು ನೀಲಕಂಠ ಸ್ವಾಮೀಜಿಯವರಿಗೆ ಅಂತಃಕರಣಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ, ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸಭಾಪತಿಗಳಾದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರಿಗೆ ಕೃತಜ್ಞತೆಯನ್ನು ಸೂಚಿಸ್ತಾ, ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಆತ್ಮೀಯರು ಆದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ನನ್ನ ಆತ್ಮೀಯರೇ, ಪ್ರಶಸ್ತಿ ಪುರಸ್ಕೃತರೇ, ಮಾತೆಯರೇ, ಮಹನೀಯರೇ, ಎಲ್ಲರಿಗೂ ಧನ್ಯವಾದಗಳು. ಹನ್ನೊಂದನೇ ಕಾರ್ಯಕ್ರಮದ ನಿಮಿತ್ತವಾಗಿ ಫ್ರಾನ್ಸ್ ದೇಶದ ಪ್ಯಾರಿಸ್ಸಿನಲ್ಲಿ ನಾವಿವತ್ತೆಲ್ಲರೂ ಕೂಡ ಇಲ್ಲಿ ಸಂಪನ್ನರಾಗಿದ್ದೇವೆ. ಈಗಾಗಲೇ ನಮ್ಮ ಪತ್ರಿಕೆಯ ಕಿರು ಪರಿಚಯದಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿರುವ ಹಾಗೆ ವಿಶ್ವವಾಣಿ ಪತ್ರಿಕೆ ಈಗಾಗಲೇ 11 ದೇಶಗಳಲ್ಲಿ 10 ದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ಪೂರೈಸಿ 11ನೇ ದೇಶವಾಗಿ ಪ್ಯಾರಿಸ್ಸಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಸುಮಾರು 200ಕ್ಕೂ ಹೆಚ್ಚು ಸಾಧಕರನ್ನು ಗುರುತಿಸಿ ವಿದೇಶಿ ನೆಲದಲ್ಲಿ ಅವರನ್ನು ಸನ್ಮಾನ ಮಾಡುವಂಥ ಒಂದು ಕೆಲಸವನ್ನು ಕೂಡ ಪೂರೈಸಿದ್ದೇವೆ. 1958ರಲ್ಲಿ ಕನ್ನಡದ ಗಂಡುಮೆಟ್ಟಿನ ತಾಣ ಹುಬ್ಬಳ್ಳಿಯಲ್ಲಿ ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಆರಂಭಿಸಿದಂಥ ವಿಶ್ವವಾಣಿ ಪತ್ರಿಕೆ ಈಗ 67 ವರ್ಷಗಳನ್ನು ಪೂರೈಸಿದೆ. ಸುಮಾರು 45 ವರ್ಷಗಳ ಕಾಲ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ವಿಶ್ವವಾಣಿ ಪತ್ರಿಕೆಯನ್ನು ಬಹಳ ಯಶಸ್ವಿಯಾಗಿ ಏಕಾಂಗಿಯಾಗಿ ಮುನ್ನಡೆಸಿಕೊಂಡು ಬಂದರು. ಪ್ರಾಯಶಃ ಬಸವರಾಜ ಹೊರಟ್ಟಿಯವರು ಚಿಕ್ಕಂದಿನಿಂದಲೂ ಕೂಡ ಓದಿದಂಥ ಒಂದು ಪತ್ರಿಕೆ ಅಂತಂದರೆ ಬಹುಶಃ ವಿಶ್ವವಾಣಿ ಆಗಿದ್ದಿರ್ಬೋದು ಅಂತೇಳಿ ನಾನು ಅಂದ್ಕೊಳ್ತೀನಿ. ವಿಶ್ವವಾಣಿ ಪತ್ರಿಕೆ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಮಾತ್ರ ಸೀಮಿತವಾಗಿತ್ತು. ಪಾಟೀಲ್ ಪುಟ್ಟಪ್ಪನವರು ತೀರ್ಕೊಳ್ಳೋದಕ್ಕಿಂತ ಸುಮಾರು 4 ವರ್ಷಗಳ ಮುಂಚೆ ವಯೋಸಹಜ ಅನಾರೋಗ್ಯದಿಂದ ಈ ಪತ್ರಿಕೆಯನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಅಸಾಧ್ಯ ಅಂತೇಳಿ ಅವರಿಗೆ ಅನಿಸಿದ್ರಿಂದ ಸುಮಾರು 4 ತಿಂಗಳುಗಳ ಕಾಲ ಆ ಪತ್ರಿಕೆ ಪ್ರಕಟ ಆಗಿರಲಿಲ್ಲ. ನಾನು ಕೂಡ ಆ ಸಂದರ್ಭದಲ್ಲಿ ಬೇರೆ ಬೇರೆ ಪತ್ರಿಕೆಗಳನ್ನು ಸಂಪಾದಕನಾಗಿ ನಿರುದ್ಯೋಗಿಯಾಗಿದ್ದೆ. ಪಾಟೀಲ್ ಪುಟ್ಟಪ್ಪನವರ ಹತ್ರ ಹೋಗಿ ಕೇಳಿದಾಗ, ನಾನು ಈ ರೀತಿಯಾದಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡಬೇಕು ಅಂತೇಳಿ ಕೇಳಿದಾಗ ಅವರು ಅತ್ಯಂತ ಸಂತೋಷದಿಂದ ಈ ಪತ್ರಿಕೆಯನ್ನು ನನಗೆ ಕೊಟ್ಟರು. ಅಂದಿನಿಂದ ಕಳೆದ 10 ವರ್ಷಗಳಿಂದ 10 ವರ್ಷದಿಂದ ನಾನು ಈ ಪತ್ರಿಕೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಪಾಟೀಲ್ ಪುಟ್ಟಪ್ಪನವರು ಇದ್ದಾಗ ಈ ಪತ್ರಿಕೆ ಕೇವಲ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈ 2 ಅವಳಿ ನಗರಗಳ ದಾಟಿ ಇದರ ಪ್ರಸಾರ ಸಂಖ್ಯೆ ಇರಲಿಲ್ಲ. ಆದರೆ ಕಳೆದ 10 ವರ್ಷಗಳಿಂದ ವಿಶ್ವವಾಣಿ ಪತ್ರಿಕೆ 6 ಆವೃತ್ತಿಗಳನ್ನು ಹೊಂದುವುದರ ಮೂಲಕ ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಇವತ್ತು
ಗಟ್ಟಿಯಾಗಿ ಇವತ್ತು ನೆಲೆ ನಿಂತಿದೆ ಅನ್ನುವಂಥದ್ದನ್ನು ತಮ್ಮ ಸಮ್ಮುಖದಲ್ಲಿ ಹೇಳಲಿಕ್ಕೆ ನನಗೆ ಅತೀವ ಆನಂದ ಆಗ್ತಾ ಇದೆ. ಕನ್ನಡದಲ್ಲಿ 8 ರಾಜ್ಯ ಮಟ್ಟದ ಪತ್ರಿಕೆಗಳಿವೆ. ಎಲ್ಲ ಪತ್ರಿಕೆಗಳನ್ನು ಕೂಡ ಉದ್ಯಮಿಗಳು, ಕೈಗಾರೋದ್ಯಮಿಗಳು, ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು, ರಾಜಕಾರಣಿಗಳು ನಡೆಸ್ತಾ ಇದ್ದರೆ, ರಾಜ್ಯ ಮಟ್ಟದ ಪತ್ರಿಕೆಯನ್ನು ಒಬ್ಬ ಪತ್ರಕರ್ತನಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥವನು ನಾನೊಬ್ಬನೇನೆ. ಈಗ ಉದಾಹರಣೆಗೆ ನೀವು ವಿಜಯ ವಾಣಿ ಪತ್ರಿಕೆಯನ್ನು ತಗೊಳ್ಳಿ, ಅದು ಕೂಡ ಉದ್ಯಮಿಗಳನ್ನು ನಡೆಸ್ತಾ ಇದ್ದಾರೆ. ಕನ್ನಡ ಪತ್ರಿಕೆಯನ್ನು ಒಬ್ಬ ರಾಜಕಾರಣಿ ನಡೆಸ್ತಾ ಇದ್ದಾರೆ. ಪ್ರಜಾವಾಣಿ, ಉದಯವಾಣಿ, ಹೀಗೆ ಇನ್ನಿತರ ಪತ್ರಿಕೆಗಳು ಕೂಡ ಉದ್ಯಮಿಗಳ ಒಂದು ಕೈಯಲ್ಲಿ ಇರುವಂಥದ್ದು. ಆದರೆ ಸಂಪೂರ್ಣ ವೃತ್ತಿನಿರತ ಪತ್ರಕರ್ತರು ಒಂದು ರಾಜ್ಯ ಮಟ್ಟದ ಪತ್ರಿಕೆಯನ್ನು ನಿರ್ವಹಿಸ್ತಾ ಇರುವಂಥದ್ದು ವಿಶ್ವವಾಣಿಯಲ್ಲಿ ಮಾತ್ರ. ಇವತ್ತು ವಿಶ್ವವಾಣಿ ಕೇವಲ ಒಂದು ಪತ್ರಿಕೆಯಾಗಿ ಅಷ್ಟೇ ಸೀಮಿತವಾಗದೆ ಈಗಾಗಲೇ 8-9 ಬೇರೆ ಬೇರೆ ಅಂಗಸಂಸ್ಥೆಗಳನ್ನು ಕೂಡ ಹೊಂದಿದೆ. ಕಳೆದ 5 ವರ್ಷಗಳ ಹಿಂದೆ ಸುಮಾರು 42 ವರ್ಷ ಪೂರೈಸಿದಂತಹ ಲೋಕಧ್ವನಿ ಪತ್ರಿಕೆಯನ್ನು ಕೂಡ ನಾವು ಖರೀದಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ನಿಮಗೆ ವಿಶ್ವವಾಣಿ ಮತ್ತು ಲೋಕಧ್ವನಿ ಇದರ ಎರಡರ ಅರ್ಥವೂ ಕೂಡ ಒಂದೇನೆ. ವಿಶ್ವ = ಲೋಕ, ವಾಣಿ = ಧ್ವನಿ. ಅದರ ಎರಡರ ಅರ್ಥವೂ ಕೂಡ ಒಂದೇ. ಹೀಗಾಗಿ ನಮಗೆ ಲೋಕಧ್ವನಿ ಪತ್ರಿಕೆಯನ್ನು ಸಿಕ್ಕಿರುವಂಥದ್ದು ಕೂಡ ಯೋಗ. ಅದು ಜಿಲ್ಲೆಗೆ ಮಾತ್ರ ಸೀಮಿತವಾದಂಥ ಒಂದು ಪತ್ರಿಕೆ, ಜಿಲ್ಲಾವಾರು ಪತ್ರಿಕೆ. ಈಗಾಗಲೇ ಸಿರಸಿ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಗಂಗಾವತಿಯಲ್ಲೂ ಕೂಡ ಇದನ್ನು ಆರಂಭ ಮಾಡಿದ್ದೇವೆ. ಮುಂದಿನ ತಿಂಗಳು ಅದರ ಆವೃತ್ತಿ ಶಿವಮೊಗ್ಗ ಮತ್ತು ಮೈಸೂರಿನಲ್ಲೂ ಕೂಡ ಆರಂಭ ಮಾಡ್ತಾ ಇದ್ದೇವೆ. ಹೀಗಾಗಿ ಅದರ ಜೊತೆಗೆ ಲೋಕಧ್ವನಿ, ನಂತರ ಒಂದು ಪತ್ರಿಕಾ ಸಂಸ್ಥೆ, ಪ್ರಕಾಶನ ಸಂಸ್ಥೆಯನ್ನಾಗಿ ಮಾಡಿರುವಂಥದ್ದು ಕೂಡ ಇದೇ ಮೊದಲ ಬಾರಿಗೆ. ವಿಶ್ವವಾಣಿ ಪುಸ್ತಕ ಪ್ರಕಾಶನ ಸಂಸ್ಥೆ ಸುಮಾರು ಇಲ್ಲಿ ತನಕ 50 ಪುಸ್ತಕಗಳನ್ನು ಹೊರತಂದಿದೆ. ಅದರಲ್ಲಿ ದಾಖಲೆ ಮಾರಾಟವಾದಂತಹ ಅನೇಕ ಕೃತಿಗಳು ಕೂಡ ಇದರಲ್ಲಿ ಸೇರಿರುವಂಥದ್ದು. ಜೊತೆಯಲ್ಲಿ ವಿಶ್ವವಾಣಿ ಟಿವಿ ಈಗಾಗಲೇ ಆರಂಭ ಆಗಿದೆ. ಸುಮಾರು ಕಳೆದ 13 ತಿಂಗಳಿಂದ ಯಶಸ್ವಿಯಾಗಿ ವಿಶ್ವವಾಣಿ ಟಿವಿಯು ಕೂಡ ಕೆಲಸವನ್ನು ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಕೇವಲ ಕನ್ನಡ ಪತ್ರಿಕೋದ್ಯಮ ಅಥವಾ ಕರ್ನಾಟಕ ಪತ್ರಿಕೋದ್ಯಮಕ್ಕೆ ಮಾತ್ರವಲ್ಲ, ಭಾರತೀಯ ಪತ್ರಿಕೋದ್ಯಮದಲ್ಲೇ ಒಂದು ಹೊಸ ದಾಖಲೆಯನ್ನು ಬರೆಯುವಂತಹ ಒಂದು ಕೆಲಸವನ್ನು ವಿಶ್ವವಾಣಿ ಮಾಡಿದೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮ್ಯಾಗಝಿನ್ಗಳಿದೆ. ಆದರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ ಎನ್ನುವಂಥದ್ದು ಇಡೀ ಭಾರತದಲ್ಲೇ ಇಲ್ಲವೇ ಇಲ್ಲ ಅಂತ. ಮೊಟ್ಟ ಮೊದಲ ಬಾರಿಗೆ ಪ್ರವಾಸೋದ್ಯಮ ಮತ್ತು ಆತಿಥ್ಯ, ಟ್ರಾವೆಲ್, ಟೂರಿಸಂ ಆ್ಯಂಡ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಈ 3 ಕ್ಷೇತ್ರಗಳನ್ನು ಒಳಗೊಂಡಂತಹ ಒಂದು ಪತ್ರಿಕೆ ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ಪತ್ರಿಕೆಯನ್ನು ನಾವು ಕಳೆದ 6 ತಿಂಗಳ ಹಿಂದೆ ಅದನ್ನು ಆರಂಭ ಮಾಡಿ ಅತಿ ಕಡಿಮೆ ಅವಧಿಯಲ್ಲಿ ಯಶಸ್ವಿ ಪತ್ರಿಕೆಯನ್ನಾಗಿ ಮಾಡಿದ್ದಲ್ಲದೆ, ಸಾಮಾನ್ಯವಾಗಿ ಒಂದು ಪತ್ರಿಕೆ ಯಶಸ್ವಿ ಆಗಲಿಕ್ಕೆ ಕನಿಷ್ಠ 2 ವರ್ಷಗಳಾದರೂ ಕೂಡ ಬೇಕು ಅಂತ, ಲಾಭ ಮಾಡಲಿಕ್ಕೆ ಕನಿಷ್ಠ 3 ವರ್ಷನಾದರೂ ಕೂಡ ಬೇಕು. ಆದರೆ ಮೊಟ್ಟ ಮೊದಲ ಬಾರಿಗೆ ಉದ್ಯಮದ ಎಲ್ಲ ಸೂತ್ರಗಳನ್ನು ಬುಡಮೇಲು ಮಾಡಿ ಮೊದಲ ಸಂಚಿಕೆಯಿಂದಲೇ ನಾವು ಲಾಭದಾಯಕವಾಗಿ ಮಾಡದಂಥ ಒಂದು ಹೆಗ್ಗಳಿಕೆ ನಮ್ಮದಾಗಿದೆ. ಕನ್ನಡದಲ್ಲಿ 5 ರೂಪಾಯಿಗಿಂತ ಹೆಚ್ಚಿಗೆ ಒಂದು ಪತ್ರಿಕೆಯನ್ನು ಕೊಟ್ಟರೆ ಯಾರೂ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ಕಲ್ಪನೆ ಇತ್ತು ಅಂತ ನಮ್ಮಲ್ಲಿ. ಸಾಮಾನ್ಯವಾಗಿ ನೀವು ಯಾವುದೇ ಪತ್ರಿಕೆ, ಕನ್ನಡ ಪತ್ರಿಕೆಯನ್ನು ತೆಗೆದುಕೊಳ್ಳಿ, 3 ರೂಪಾಯಿ, 5 ರೂಪಾಯಿ, 6 ರೂಪಾಯಿ ಅಥವಾ 7 ರೂಪಾಯಿ, 7 ರೂಪಾಯಿಗಿಂತ ಜಾಸ್ತಿ ಯಾವುದೂ ಇಲ್ಲ ಅಂತ. ಆದರೆ ಸತ್ವಭರಿತವಾದಂಥ ಒಂದು ಪತ್ರಿಕೆಯನ್ನು ಕೊಟ್ಟರೆ, ಗುಣಮಟ್ಟದ ಪತ್ರಿಕೆಯನ್ನು ಕೊಟ್ಟರೆ ನಮ್ಮ ಕನ್ನಡಿಗರು ಅದನ್ನು ತುಂಬು ಮನಸ್ಸಿನಿಂದ ಸ್ವೀಕರಿಸ್ತಾರೆ ಅನ್ನುವಂಥದ್ದನ್ನು ಸಾಬೀತು ಮಾಡಬೇಕು ಅಂಥೇಳಿ ನಾವು 20 ರೂಪಾಯಿ ಮುಖಬೆಲೆಯನ್ನು ಇಟ್ಟು ಪ್ರವಾಸಿ ಪ್ರಪಂಚವನ್ನು ಆರಂಭ ಮಾಡಿದ್ವಿ. ಬಹುಶಃ ಕನ್ನಡದ
ರಾಜ್ಯ ಮಟ್ಟದ ಪತ್ರಿಕೆಗೆ ಎಷ್ಟು ಪ್ರಸಾರ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರಸಾರವನ್ನು ಹೊಂದಿ ಪ್ರವಾಸಿ ಪ್ರಪಂಚ ಇವತ್ತು ದಾಪಗಾಲನ್ನು ಇಟ್ಟಿದೆ. ಪ್ರವಾಸಿ ಪ್ರಪಂಚ ಕೇವಲ ಪತ್ರಿಕೆಯಷ್ಟೇ ಅಲ್ಲ, ಅದು ಒಂದು ವೆಬ್ಸೈಟು ಕೂಡ ಹೌದು, ಟಿ ವಿ ಕೂಡ ಹೌದು, ಟಿ ವಿ ಚಾನಲ್ ಕೂಡ ಹೌದು, ಹಾಗೆ ಸೋಷಿಯಲ್ ಮೀಡಿಯಾದ ಪ್ರೆಸೆನ್ಸು ಕೂಡ ಇರುತ್ತೆ. ಅಂದರೆ ಪ್ರಿಂಟ್, ವೆಬ್, ಡಿಜಿಟಲ್ ಮತ್ತು ಸೋಷಿಯಲ್ ಮೀಡಿಯಾ ಈ 4 ವೇದಿಕೆಗಳಲ್ಲಿ ಅತ್ಯಂತ ಸಕ್ರಿಯವಾದಂತಹ ಪ್ರೆಸೆನ್ಸನ್ನು ಇಟ್ಕೊಂಡಿರುವಂಥ ಒಂದು ಪತ್ರಿಕೆ ಪ್ರವಾಸಿ ಪ್ರಪಂಚ. ನಾನು ಅದನ್ನು ಹಿಂದಿನ ತಿಂಗಳು ನಾನು ಕೇಂದ್ರದ ಪ್ರವಾಸೋದ್ಯಮ ಸಚಿವರಾದಂಥ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಅದನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳಿದರು ಅಂತ. ನಾನು ಇಲ್ಲಿಯ ತನಕ ಅನೇಕ ದೇಶಗಳಿಗೆ ಹೋಗಿದ್ದೀನಿ, ಆದರೆ ಪ್ರವಾಸೋದ್ಯಮಕ್ಕೆ ಮೀಸಲಾದಂತಹ ಏಕೈಕ ಪತ್ರಿಕೆ ಅಂತಂದರೆ ಬಹುಶಃ ನನಗೆ ಓದಲಿಕ್ಕೆ ಬರಲ್ಲ, ಅದನ್ನು ನಾನು ನೋಡಿ ಹೇಳಬಲ್ಲೆ, ಇದು ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ವಿಷಯವನ್ನು ಅವರು ಕೂಡ ನನಗೆ ಹೇಳಿದರು. ಅಂಥ ಒಂದು ಪ್ರಯತ್ನ ಕನ್ನಡದಲ್ಲಿ ಆಗಿರುವಂಥದ್ದು ಮೊಟ್ಟ ಮೊದಲ ಬಾರಿಗೆ. ಹಾಗೆ ವಿಶ್ವವಾಣಿ ಮಾಧ್ಯಮ ವಿದ್ಯಾಪೀಠ ಅನ್ನುವಂಥ ಒಂದು ಕಲಿಕಾ ಸಂಸ್ಥೆಯನ್ನು ಕೂಡ ಆರಂಭ ಮಾಡಿದೆ. ಯಾರು ಪತ್ರಕರ್ತರಾಗಬೇಕು ಅಂತೇಳಿ ಬಯಸ್ತಾರೋ ಅಂಥವರಿಗೆ ನಾವೇ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ನೀಡಿ, ಅಂದರೆ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಸುಮಾರು 2.25 ಲಕ್ಷ ರೂಪಾಯಿಯನ್ನು ನಾವೇ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಅಂತಹ 30 ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮ ತರಬೇತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಮುಂದುವರಿದ ಭಾಗವಾಗಿ ವಿಶ್ವವಾಣಿ ಗ್ಲೋಬಲ್ ಫೋರಂ ಅಡಿಯಲ್ಲಿ ಆರಂಭ ಮಾಡಿರುವಂಥ ವಿಶ್ವವಾಣಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್. ಸಾಮಾನ್ಯವಾಗಿ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಅಥವಾ ಮುಂಬೈಯಲ್ಲಿ ನಮ್ಮ ಸಾಧಕರನ್ನು ಗುರುತಿಸಿ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಪ್ರಯತ್ನ ಈಗಾಗಲೇ ಕನ್ನಡದಲ್ಲಿ ಇದೆ. ಆದರೆ ನಾವು ವಿದೇಶಗಳಲ್ಲಿಯೂ ಕೂಡ ಒಂದು ಕನ್ನಡದ ಪತ್ರಿಕೆ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಸಾಧಕರನ್ನು ಗುರುತಿಸಬೇಕು, ಅವರನ್ನು ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮನ್ನಣೆ ಸಿಗುವ ಹಾಗೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಅಲ್ಲಿನ ರಾಯಭಾರಿ ಕಚೇರಿ ಅಥವಾ ಕಾನ್ಸುಲೇಟ್ ಜನರಲ್ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಮೊಟ್ಟ ಮೊದಲ ಬಾರಿಗೆ ಪ್ಯಾರಿಸ್ನಲ್ಲಿ ನಮಗೆ ಸಣ್ಣ ತೊಡಕು ಉಂಟಾಗಿದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ಏಕಾಂಗಿಯಾಗಿ ವಿಶ್ವವಾಣಿ ವತಿಯಿಂದ ಮಾಡ್ತಾ ಇದ್ದೇವೆ. ಇಲ್ಲದೆ ಹೋದರೆ ನಾವು ಸಾಮಾನ್ಯವಾಗಿ ಅಲ್ಲಿಯ ರಾಯಭಾರಿಗಳನ್ನು ಸೇರಿಸಿಕೊಂಡು ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು ವಾಡಿಕೆ. ಇವತ್ತು ರಜಾ ದಿನದ ಅಲ್ಲದೇ ಇರೋದರಿಂದ, ವರ್ಕಿಂಗ್ ಡೇ ಆಗಿರೋದರಿಂದ ಇಲ್ಲಿ ನಮಗೆ ಸೂಕ್ತವಾದಂತಹ ಅತಿಥಿಗಳ ಲಭ್ಯತೆ ತೊಂದರೆ ಆಗಿದ್ದರಿಂದ ಈ ಕಾರ್ಯಕ್ರಮವನ್ನು ಏಕಾಂಗಿಯಾಗಿ ನಾವು ಮಾಡ್ತಾ ಇರುವಂಥದ್ದು. ವಿಶ್ವವಾಣಿ ಈಗಾಗಲೇ ನಾನು ಹೇಳಿದಾಗೆ 200ಕ್ಕೂ ಹೆಚ್ಚು ಅತ್ಯುತ್ತಮ ಸಾಧಕರನ್ನು ನಾವು ಇದನ್ನು ನಮ್ಮಲ್ಲೇನೆ 3 ಜನ ಜ್ಯೂರೀಸ್ಗಳನ್ನು, ಅಂದರೆ ಆಯ್ಕೆದಾರರ ಸಮಿತಿಯನ್ನು ಮಾಡಿ ಆಯ್ಕೆದಾರರು ನಮಗೆ ಶಿಫಾರಸು ಮಾಡದಂಥವರನ್ನು ನಾವು ಈ ಪ್ರಶಸ್ತಿಗಾಗಿ ಆಯ್ಕೆ ಮಾಡುವಂಥದ್ದು ನಮ್ಮ ಆಯ್ಕೆಯ ವಿಧಾನ. ಈ ಸಲ ನಮಗೆ 62 ಜನ ನಮ್ಮ ಜೊತೆಗೆ ಈಗಾಗಲೇ ನಾವು ಅಂತಿಮವಾಗಿ ಅವರನ್ನು ಆಯ್ಕೆ ಮಾಡಿದ್ವಿ. ಆದರೆ ಇಲ್ಲಿ ಲಾಜಿಸ್ಟಿಕ್ ಸಮಸ್ಯೆ ಇರೋದರಿಂದ ನಮಗೆ 40ಕ್ಕೂ ಜಾಸ್ತಿ ಜನರನ್ನು ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡಿದಾಗ 2 ವಾಹನಗಳಲ್ಲಿ ಅವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ. 2 ವಾಹನಗಳಲ್ಲಿ ಕರ್ಕೊಂಡು ಹೋದಾಗ ಸಹಜವಾಗಿ ಇಡೀ ಗ್ರೂಪ್ ಸ್ಪ್ಲಿಟ್ ಆಗುವಂಥ ಒಂದು ಕಾರಣದಿಂದ ಹೀಗಾಗಿ ಎಲ್ಲರೂ ಕೂಡ ಈ 8 ದಿವಸಗಳ ಕಾಲ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಜೊತೆಯಲ್ಲಿ ಇರೋದರಿಂದ ಒಂದು ಭಾವನಾತ್ಮಕವಾದಂಥ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅನ್ನುವಂಥ ಒಂದು ಕಾರಣದಿಂದ ನಾವು ಪ್ರಶಸ್ತಿ ಪುರಸ್ಕೃತರ ಸಂಖ್ಯೆಯನ್ನು 40ಕ್ಕೆ ಸೀಮಿತಗೊಳಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನನಗೆ ಈ ಕಾರ್ಯಕ್ರಮದಲ್ಲಿ ಈ ಸಲದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ನಮ್ಮ ಜೊತೆಯಲ್ಲಿ ಸ್ವಾಮೀಜಿಯವರ
ದಿವ್ಯ ಸಾನ್ನಿಧ್ಯ ಇಲ್ಲದೆ ನಾವು ಯಾವುದೇ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ತನಕ ನಾವು ಮಾಡಿದ್ದಿಲ್ಲ ಅಂತ. ನಾವು ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಕಂಬೋಡಿಯಾದಿಂದ ಆರಂಭ ಮಾಡಿ ವಿಯೆಟ್ನಾಂ ಇರ್ಬೋದು, ಇಂಡೋನೇಷ್ಯಾ ಇದ್ದಿರ್ಬೋದು, ಜಪಾನ್ ಇದ್ದಿರ್ಬೋದು, ರಷ್ಯಾ ಇದ್ದಿರ್ಬೋದು, ಜಾರ್ಜಿಯಾ ಇದ್ದಿರ್ಬೋದು, ಭೂತಾನ್ ಇದ್ದಿರ್ಬೋದು, ಹೀಗೆ ಅಥವಾ ಒಮಾನ್, ಈ ಯಾವುದೇ ದೇಶಗಳಲ್ಲಿ ಮಾಡಿದಾಗಲೂ ಕೂಡ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥವರು ನಮ್ಮ ಸ್ವಾಮೀಜಿಗಳ ಜೊತೆಗೆ ಸಾಮಾನ್ಯವಾಗಿ ಸ್ಥಳೀಯ ಮುಖ್ಯಸ್ಥರನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ನಾವು ಮಾಡುವಂಥದ್ದು ನಮ್ಮ ಪರಿಪಾಠ. ಆದರೆ ಈ ಸಲ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳು, ನನ್ನ ಅತ್ಯಂತ ಆಪ್ತರು, ಸುಮಾರು 30 ವರ್ಷಗಳ ಸ್ನೇಹಿತರು, ನಾನು ಕಾಲೇಜು ದಿನಗಳಿಂದ, ನಾನು ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ ಓದ್ತಾ ಇರುವಂಥ ಸಂದರ್ಭದಿಂದನೂ ಕೂಡ ನಾನು ನೋಡಿಕೊಂಡು ಬಂದಿರುವಂತಹ ನಮ್ಮ ರಾಜಕಾರಣದಲ್ಲಿನೇ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳ್ಬೋದು. ಭಾರತದ ರಾಜಕಾರಣದಲ್ಲಿ ಸತತವಾಗಿ 8 ಸಲ ಮೇಲ್ಮನೆಗೆ ಆಯ್ಕೆಯಾಗೋದರ ಮೂಲಕ ಕಳೆದ 45 ವರ್ಷಗಳಿಂದ ರಾಜಕಾರಣದಲ್ಲಿ ಧ್ರುವ ತಾರೆಯ ಹಾಗೆ ಮೆನುಗುತ್ತಾ ಇರುವಂಥ ಬಸವರಾಜ ಹೊರಟ್ಟಿಯವರು, ಅದು ಕೂಡ ಶಿಕ್ಷಕರ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿ ಬಂದಿರುವಂಥದ್ದು. ಅದು ನಾವೆಲ್ಲರೂ ಕೂಡ ಗಮನವಿಟ್ಟು ಕೇಳಬೇಕಾದಂತಹ, ನೋಡಬೇಕಾದಂಥ ಒಂದು ಸಂಗತಿ. ಇವತ್ತು ರಾಜಕಾರಣದ ಬಗ್ಗೆ ಯಾವುದೇ ಅಪಸ್ವರ ಇದ್ದರೂ ಕೂಡ ಆ ಎಲ್ಲ ಅಪಸ್ವರಗಳಿಗೆ ಅಪವಾದವಾಗಿ ಇವತ್ತು ಬಸವರಾಜ ಹೊರಟ್ಟಿಯವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂಥದ್ದು. ಕೆಲವು ಸಂದರ್ಭದಲ್ಲಿ ಪಕ್ಷವನ್ನು ಹೊರತುಪಡಿಸಿ ಏಕಾಂಗಿಯಾಗಿ ಅವರು ರಾಜಕಾರಣದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಇವತ್ತು ಅವರು ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ಹೊರಟ್ಟಿಯವರ ಮುಖವನ್ನು ನೋಡಿ ಜನ ಮತವನ್ನು ಹಾಕ್ತಾರೆ. ಅದು ಅವರ ಸ್ವತಂತ್ರ ವ್ಯಕ್ತಿತ್ವಕ್ಕೆ ಸಿಕ್ಕಂಥ ಬಹಳ ದೊಡ್ಡ ಮನ್ನಣೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ಅವರು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಯಾಗಿಯೂ ಕೂಡ ಆ ಘನ ಹುದ್ದೆಗೆ ಒಂದು ಘನತೆಯನ್ನು ತಂದುಕೊಟ್ಟಂಥ ಒಂದು ಮೇರು ವ್ಯಕ್ತಿತ್ವ ಹೊರಟ್ಟಿಯವರದ್ದು. 45 ವರ್ಷಗಳ ರಾಜಕಾರಣದಲ್ಲಿ ಇದ್ದರೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ಮೆತ್ತುಕೊಳ್ಳದೆ ತಾವೊಬ್ಬ ಅಪರೂಪದ ರಾಜಕಾರಣಿ ಅನ್ನುವಂಥದ್ದನ್ನು ಅವರು ಈಗಾಗಲೇ ಸಾಬೀತು ಮಾಡಿದ್ದಾರೆ. ಅಂಥವರ ಸಮ್ಮುಖದಲ್ಲಿ, ಅಂಥವರ ಒಂದು ಘನ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಆಗಿರುವಂಥದ್ದು ಕೂಡ ಒಂದು ಯೋಗ ಅಂತೇಳಿ ನಾನು ಭಾವಿಸಿದ್ದೇನೆ. ಹೀಗಾಗಿ ರಾಯಭಾರಿಗಳ ಉಪಸ್ಥಿತಿ ಇಲ್ಲದೇ ಹೋದರೂ ಕೂಡ ಸಭಾಪತಿಗಳ ಉಪಸ್ಥಿತಿ ಇರುವಂಥದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒಂದು ಮೆರುಗನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದರ ಜೊತೆಯಲ್ಲಿ ಸಾಮಾನ್ಯವಾಗಿ ನಾವು ಇಲ್ಲಿ ತನಕ ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಪ್ರಾತಿನಿಧ್ಯ ಇಲ್ಲದೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇಷ್ಟು 10 ಕಾರ್ಯಕ್ರಮಗಳಾದರೂ ಕೂಡ ಯಾವುದೇ ಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಹಿಂದುಳಿದ ಕಲ್ಯಾಣ ಖಾತೆಯ ಸಚಿವರು ಹಾಗೂ ನನ್ನ ಬಹಳ ವರ್ಷಗಳ ಆತ್ಮೀಯ ಸ್ನೇಹಿತರು, ಒಡನಾಡಿಗಳು ಆದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಗೆಯವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರುವಂಥದ್ದು ನನಗೆ ಅತೀವವಾದಂಥ ಒಂದು ಸಂತೋಷವನ್ನು ಉಂಟು ಮಾಡಿದೆ. ಇದು ಕನ್ನಡದ ಹಬ್ಬದ ಒಂದು ವಾತಾವರಣ. ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಬಿಡುವಿಲ್ಲದ ಕೆಲಸ. ಪ್ರತಿ ದಿವಸ 10 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದಂಥ ಒಂದು ಸಂದರ್ಭ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತೇಳಿ ಕೇಳಿಕೊಂಡಾಗ ತಂಗಡಿಗೆಯವರು ಮರುಮಾತಿಲ್ಲದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಂಗಡಿಗೆಯವರ ಬಗ್ಗೆ ಒಂದು ಮಾತನ್ನು ನಾನು ಹೇಳಲೇಬೇಕು ಇಲ್ಲಿ. ಅವರು ಮೊದಲ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ BJP ಸರ್ಕಾರದಲ್ಲಿ ಸಚಿವರಾಗಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಸಚಿವರಾಗಿರುವಂಥದ್ದು ಅವರಿಗೆ ಬಹುಮಾನ್ಯತೆಯನ್ನು ತಂದುಕೊಟ್ಟಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಾತೆಯನ್ನು ಕೊಟ್ಟಾಗ
ನನಗೆ ಅನೇಕ ಅನುಮಾನಗಳಿದ್ದವು ಅಂತ. ಇವರು ಆ ಖಾತೆಗೆ ಯಾವ ರೀತಿಯಾದಂಥ ಒಂದು ನ್ಯಾಯವನ್ನು ಸಲ್ಲಿಸಬಹುದು, ಅಥವಾ ಇವರಿಗೆ ಆ ಸಾಮರ್ಥ್ಯ ಇದೆಯಾ? ಯಾಕೆಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದರೆ ಸಾಮಾನ್ಯವಾಗಿ ಸಾಹಿತಿಗಳು, ಬುದ್ಧಿಜೀವಿಗಳು, ವಿಚಾರವಾದಿಗಳು, ಪ್ರಗತಿಪರರು, ಕಲಾವಿದರ ಜೊತೆಗೆ ಹೆಚ್ಚಿನ ಒಂದು ಸಮಯವನ್ನು ಕಳೆಯಬೇಕಾಗತ್ತೆ. ತಂಗಡಿಗೆಯವರು ಅಂಥವರ ಸಹವಾಸ ಬಹಳ ಕಡಿಮೆ ರಾಜಕಾರಣದಲ್ಲಿ. ಹೀಗಿರುವಾಗ ತಮ್ಮ ಖಾತೆಗೆ ಯಾವ ರೀತಿಯಾದಂಥ ನ್ಯಾಯ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ನನಗೆ ಅನುಮಾನವಿತ್ತು. ಅದರ ಕಳೆದ 2.5 ವರ್ಷಗಳಲ್ಲಿ ಈಗಾಗಲೇ ನಾನು ಹೇಳಿದಂತೆ ಇವರೆಲ್ಲರೂ ಸಾಹಿತಿಗಳು, ಕಲಾವಿದರು, ವಿಚಾರವಾದಿಗಳು, ಬುದ್ಧಿಜೀವಿಗಳು, ಇವರೆಲ್ಲರೂ ಕೂಡ ಮೆಚ್ಚುವ ರೀತಿಯಲ್ಲಿ ಅವರು ತಮ್ಮ ಆ ಖಾತೆಗೆ ಒಂದು ನಾಯಕತ್ವವನ್ನು ಕೊಟ್ಟಿರುವಂಥದ್ದು ಅವರ ಒಂದು ಬಹುಶ್ರುತ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅಂಥವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥದ್ದು ಮತ್ತು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಒಪ್ಪಿರುವಂಥದ್ದು ಅದು ಕೂಡ ಒಂದು ಯೋಗ. ನಮ್ಮ ಇಬ್ಬರು ಸ್ವಾಮಿದ್ವಯರು, ಸ್ವಾಮೀಜಿಗಳು, ನಮ್ಮ ಬೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು. ಬಹುಶಃ ಸ್ವಾಮೀಜಿಯವರು ನಮ್ಮ ಜೊತೆಗೆ ಬರ್ತಾ ಇರುವಂಥದ್ದು ಇದು 4ನೇ ಕಾರ್ಯಕ್ರಮ. ನಾವು ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸೋಕ್ಕಿಂತ ಪೂರ್ವದಲ್ಲಿ ಸ್ವಾಮೀಜಿಗಳಿಗೆ ಒಂದು ಫೋನ್ ಮಾಡಿ, ಸ್ವಾಮೀಜಿಯವರೇ ನಾವು ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ತಾವು ಬರಬೇಕು ಅಂತ ಹೇಳಿದಾಗ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲದೆ ಉಳಿದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಅವರು ಕೊಟ್ಟಿದ್ದಾರೆ. ಸ್ವಾಮೀಜಿಯವರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು ನಾನಿಲ್ಲಿ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಮುದಾಯಕ್ಕೆ, ಕರ್ನಾಟಕದ ಒಂದು ಬಹಳ ಪ್ರಮುಖವಾದಂಥ ಒಂದು ಸಮುದಾಯಕ್ಕೆ, ಒಂದು ಬೋವಿ ಸಮುದಾಯಕ್ಕೆ ಧೀಮಂತ ನಾಯಕತ್ವವನ್ನು ಕೊಡೋದ್ರ ಮೂಲಕ ಆ ಸಮಾಜವನ್ನು ಒಗ್ಗೂಡಿಸುವಂತಹ, ಆ ಸಮಾಜದಲ್ಲಿ ಇರುವಂತಹ ಶೋಷಿತರನ್ನು, ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರುವಂತಹ ಒಂದು ಪ್ರಮುಖವಾದಂಥ ಒಂದು ಕೆಲಸವನ್ನು, ಜವಾಬ್ದಾರಿಯುತವಾದಂಥ ಒಂದು ಕೆಲಸವನ್ನು ಸ್ವಾಮೀಜಿಯವರು ಮಾಡೋದ್ರ ಮೂಲಕ ಆ ಗುರುಪೀಠಕ್ಕೆ ಒಂದು ಧೀಮಂತ ನಾಯಕತ್ವವನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ. ಬಹುಶಃ ಸ್ವಾಮೀಜಿಯವರಿಗೆ ಬಹಳ ಸುದೀರ್ಘವಾದಂತಹ ಒಂದು ಅವಕಾಶ ಇದೆ, ವಯಸ್ಸಿದೆ, ಆ ಚೇತನ ಇದೆ ಅವರಲ್ಲಿ. ಮುಂದಿನ ದಿನಗಳಲ್ಲಿ, ಮುಂದಿನ 20-30 ವರ್ಷಗಳಲ್ಲಿ ಆ ಗುರುಪೀಠ ಯಾವ ಹಾದಿಯಲ್ಲಿ ಹೋಗಬೇಕು ಅನ್ನುವಂಥ ಒಂದು ನೀಲನಕ್ಷೆಯನ್ನು ಅವರು ಈಗಾಗಲೇ ಸಿದ್ಧಪಡಿಸಿ ಹಾಕಿಟ್ಟಿರುವಂಥದ್ದು ನಮಗೆ ಅವರ ಬಗ್ಗೆ ಮತ್ತು ಆ ಸಮುದಾಯದ ಬಗ್ಗೆ ವಿಶೇಷವಾದಂಥ ಒಂದು ಗೌರವವನ್ನು ಮತ್ತು ಭರವಸೆಯನ್ನು ಮೂಡಿಸಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯನ್ನು ನಾನು ಅಂತಃಕರಣಪೂರ್ವಕವಾಗಿ ಸ್ಮರಿಸ್ತೇನೆ. ಹಾಗೆ ಮತ್ತೊಬ್ಬ ಸ್ವಾಮೀಜಿಗಳು ಬೈಲಹೊಂಗಲದ 3000 ಮಠದ ಶ್ರೀ ಪ್ರಭು ನೀಲಕಂಠ ಸ್ವಾಮೀಜಿಯವರು. ಅವರು ನಮ್ಮ ಜೊತೆಗೆ ಬರ್ತಾ ಇರುವಂಥದ್ದು ಇದು 2ನೇ ಕಾರ್ಯಕ್ರಮ. ಈ ಹಿಂದೆ ಜಾರ್ಜಿಯಾದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸ್ವಾಮೀಜಿಯವರು ನಮ್ಮ ಜೊತೆಗೆ ಇದ್ದರು. ನೀವು ನೋಡಿ, 2 ಜನ ಸ್ವಾಮೀಜಿಗಳು ಜೊತೆಯಲ್ಲಿ ಇದ್ದರೆ ಸಾಮಾನ್ಯವಾಗಿ ಸ್ವಾಮೀಜಿಗಳಿಗೂ ಕೂಡ ಇರಿಸು ಮುರುಸಾಗತ್ತೆ. ಸಂಸಾರಿಗಳ ಜೊತೆಗೆ ಏನು ಪ್ರವಾಸ ಮಾಡುವಾಗ ಸಂಸಾರಿಗಳಿಗೂ ಕೂಡ ಸ್ವಾಮೀಜಿಗಳ ಜೊತೆಗೆ ಹೇಗಪ್ಪ ಅಂತ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಆದರೆ ನಾನು ಕಳೆದ 5-6 ನಮ್ಮ ಬೋವಿ ಸ್ವಾಮೀಜಿಗಳು ಮತ್ತು ಅವರು ಇಬ್ಬರನ್ನು ಸೇರಿಸಿ ಒಂದು 5-6 ವಿದೇಶಿ ಪ್ರಯಾಣದಲ್ಲಿ ಅವರು ನಡೆದುಕೊಂಡಂಥ ಒಂದು ರೀತಿ, ಪ್ರಾಯಶಃ ಇದು ನಿಮಗೆ ಎಲ್ಲರಿಗೂ ಕೂಡ ಅನುಭವಕ್ಕೆ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಕಾರ್ಯಕ್ರಮದ ಕೊನೆಯ ದಿವಸ ನಾವೆಲ್ಲರೂ ಕೂಡ ಹೊರಡುವಂಥ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳ ಉಪಸ್ಥಿತಿ ಎಂಥ ಒಂದು ಪ್ರೇರಣೆಯನ್ನು ನಮಗೆ ಕೊಡ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನನಗೊಂದು ಹೇಳ್ತಾರೆ ಅಂತ, ಸ್ವಾಮೀಜಿಗಳ ಜೊತೆಗೆ ನಾನು ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು ಅಂತ. ಅಂತಹ ಒಂದು ಕಂಪನಿ ಅಂತೇಳಿ ನಾವೇನು ಹೇಳ್ತೀವಿ, ಸಾಂಗತ್ಯ ಅಂತೇಳಿ ನಾವೇನು ಹೇಳ್ತೀವಿ, ಅಂಥ ಒಂದು ಸಾಂಗತ್ಯ
ನಮಗೆ ಈ ಇಬ್ಬರೂ ಸ್ವಾಮಿಗಳು ಕೂಡ ಕೊಡ್ತಾ ಬಂದಿದ್ದಾರೆ. ಶ್ರೀ ಪ್ರಭು ನೀಲಕಂಠ ಸ್ವಾಮೀಜಿಯವರು ಕೂಡ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಆ ಗುರುಪೀಠಕ್ಕೆ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡೋದ್ರ ಮೂಲಕ ಈಗಾಗಲೇ ಭಕ್ತರಲ್ಲಿ ಸಾಕಷ್ಟು ಭರವಸೆಯನ್ನು ಮೂಡಿಸಿದಂಥವರು. ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಜೊತೆಗೆ ನಮ್ಮ ಅಮೃತ್ ನೋನಿಯ ಇವತ್ತು ಅಮೃತ್ ನೋನಿ ಎನ್ನುವಂಥ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಇವತ್ತು ಮನೆ ಮಾತು ಅಂತ ಇವತ್ತು ಪ್ರಾಯಶಃ ಅಮೃತ್ ನೋನಿ ಹೆಸರನ್ನು ಕೇಳದೇ ಇರುವಂತಹ ಜನರು ಯಾರೂ ಇರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಆ ಸಂಸ್ಥೆಗೆ ಒಂದು ಹೊಸ ಆವಿಷ್ಕಾರದ ಮೂಲಕ ಅಮೃತ್ ನೋನಿ ಅನ್ನುವಂಥದ್ದು 15 ವರ್ಷ 20 ವರ್ಷದಿಂದ ಇರಲೇ ಇಲ್ಲ ಅಂತ, ಯಾರೂ ಕೂಡ ಕೇಳೇ ಇರಲಿಲ್ಲ ಅಂತ. ಆ ನೋನಿ ಇದರ ಬಗ್ಗೆಯೂ ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಗೊತ್ತಿರುವಂಥದ್ದನ್ನು ಸೃಷ್ಟಿ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ ಏನಲ್ಲ ಅಂತ. ಬಟ್ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವಂತಹ ಅಪರಿಚಿತರಾಗಿರುವಂತಹ ಒಂದು ವಿಷಯವನ್ನು, ಒಂದು ವಸ್ತುವನ್ನು ಮನೆ ಮಾತಾಗಿ ಮಾಡುವಂಥದ್ದು ಬಹಳ ದೊಡ್ಡ ಹೆಗ್ಗಳಿಕೆ ಅದು. ಅಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂಥವರು ಶ್ರೀನಿವಾಸ ಮೂರ್ತಿಯವರು ಹಾಗೂ ಅವರ ಶ್ರೀಮತಿಯವರು ಅಂಬುಜಾ ಶ್ರೀನಿವಾಸ ಮೂರ್ತಿಯವರು. ಅವರು ಕೂಡ ನಮ್ಮ ಮೊಟ್ಟ ಮೊದಲ ಕಾರ್ಯಕ್ರಮದಲ್ಲಿ, ಕಂಬೋಡಿಯಾದಲ್ಲಿ ನಡೆದಂಥ ಮೊಟ್ಟ ಮೊದಲ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮ ಜೊತೆಯಾಗಿದ್ದರು. ಇವತ್ತು ಅವರು ಕೂಡ ಬಂದಿರುವಂಥದ್ದು ನಮ್ಮ ಸಂತೋಷವನ್ನು ಇಮ್ಮಡಿ ಮಾಡಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಹಾಲಿ ಸದಸ್ಯರು ಹಾಗೂ ಆತ್ಮೀಯರಾದಂಥ ಐವಾನ್ ಡಿಸೋಜಾ ಅವರು, ನೀವೆಲ್ಲರೂ ಕೂಡ ಅವರನ್ನು ಟಿ ವಿ ಡಿಬೇಟ್ಗಳಲ್ಲಿ ನೀವು ನೋಡಿದ್ರಿ. ಇವತ್ತು ಅವರು ನಮ್ಮ ಜೊತೆಗೆ ಬಂದಿರುವಂಥದ್ದು, ಮುಂದಿನ 8 ದಿವಸಗಳ ಕಾಲ ನಮ್ಮ ಜೊತೆಗೆ ಅವರು ಕೂಡ ಇರ್ತಾರೆ. ಹಾಗೆ ನಮ್ಮ ಸುಕುಮಾರ್ ಶೆಟ್ಟಿಯವರು, ಅವರು ಈಗಾಗಲೇ ಬೈಂದೂರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಅವರು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ 10 ವರ್ಷಗಳಿಗಿಂತ ಹೆಚ್ಚು ಕಾಲ ಅವರು ಕೆಲಸವನ್ನು ಮಾಡಿ ಆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದಂಥ ಒಂದು ಹೆಗ್ಗಳಿಕೆ ಅವರದ್ದು. ಅವರು ಈಗಾಗಲೇ ನಮ್ಮ ಜೊತೆಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ಜಾರ್ಜಿಯಾದಲ್ಲಿ ಅವರು ಬಂದಿದ್ದರು. ಶೆಟ್ಟರೆ, ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಅವರು ಕೂಡ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅನ್ನಪೂರ್ಣ ತುಕಾರಾಮ್ ಅವರು ಹೇಳಿದರು, ನನಗೆ ಯಾವುದೇ ಕಾರಣದಲ್ಲೂ ನನಗೆ ಪ್ರಶಸ್ತಿಯನ್ನು ಕೊಡಬೇಡಿ, ನನಗೆ ತುಂಬ ಮುಜುಗರ ಆಗತ್ತೆ ನನಗೆ ಅಂತೇಳಿ ಹೇಳಿದರು. ನೋಡಿ, ಒಬ್ಬ ರಾಜಕಾರಣಿಯಾಗಿ ಸಾಮಾನ್ಯವಾಗಿ ಒಂದು ಈ ಥರದ ಒಂದು ಸಂಕೋಚದ ಮನೋಭಾವ ಇರುವಂಥದ್ದು ಬಹಳ ಕಡಿಮೆ. ನಾನು ಹೇಳಿದರು, ನನಗೆ ನನ್ನದೇ ಆದಂಥ ಒಂದು ನೆಲೆಯಲ್ಲಿ ನಾನು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಜಾಸ್ತಿ ಇನ್ನೂ ದೊಡ್ಡ ಸಾಧನೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ಇನ್ನೊಮ್ಮೆ ನೀವು ಬನ್ನಿ, ನಾನು ಬಂದಾಗ ನನ್ನನ್ನು ಸನ್ಮಾನ ಮಾಡಿ, ನಾನು ಸಾಧನೆ ಮಾಡಬೇಕಾಗಿರುವಂಥದ್ದು ತುಂಬ ಇದೆ ಅನ್ನುವಂಥ ಒಂದು ಅವರ ಮನಸ್ಸಿನ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ಸಂಡೂರು ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ, ಈಗಾಗಲೇ ಉತ್ತಮ ಶಾಸಕಿ ಅನ್ನುವಂಥ ಒಂದು ಭರವಸೆಯನ್ನು ಮೂಡಿಸಿರುವಂಥ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇವತ್ತು ಸುಮಾರು 14 ಜನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರೆಲ್ಲರೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂಥ ಸಾಧನೆಯನ್ನು, ಮೆರಗನ್ನು ಸಾಧಿಸಿದಂಥವರು. ಸ್ಪರ್ಧಾ ಸ್ಫೂರ್ತಿ ಎನ್ನುವಂಥ ಒಂದು ಪತ್ರಿಕೆಯನ್ನು ನೀವೆಲ್ಲರೂ ಕೂಡ ಕೇಳಿದಿರಿ. ಆ ಪತ್ರಿಕೆಯನ್ನು ಭಾಳ ಎತ್ತರಕ್ಕೆ ಕೊಂಡೊಯ್ದಂಥವರು. ನನಗೆ ತಿಳಿದ ಹಾಗೆ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದ ಯಾವುದಾದರೂ ನೌಕರಿಯನ್ನು ಗಿಟ್ಟಿಸಿದ್ದಿದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಗಳ ಮೂಲಕ ಪರೀಕ್ಷೆಯಲ್ಲಿ ಪಾಸಾಗಿ ನೌಕರಿಯನ್ನು ಗಿಟ್ಟಿಸಿದ್ದಿದ್ದರೆ ಅದರಲ್ಲಿ ನಮ್ಮ ಉಪ್ಪಾರ್ ದಂಪತಿಗಳ ಒಂದು ದೊಡ್ಡ ಸಹಯೋಗ ಇದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಸಪತ್ನಿಕರಾಗಿ ಅವರು ಬಂದಿರುವಂಥದ್ದು ಕೂಡ ಒಂದು ಯೋಗ. ಹಾಗೆ ನಾನಿಲ್ಲಿ ಎಲ್ಲರ ಹೆಸರುಗಳನ್ನು ಕೂಡ ಹೇಳ್ಬೋದು. ನಮ್ಮ ಡಾಕ್ಟರ್ ಅಜಯ್ ಹೆಗಡೆ ಅವರಿದ್ದಾರೆ SSCಯಲ್ಲಿ, ಅವರ ಪತ್ನಿ ಶ್ರೀಶ್ರುತಿ ಹೆಗಡೆ ಅವರಿದ್ದಾರೆ. ನಾನು ಪ್ರತಿಯೊಬ್ಬರ ಹೆಸರುಗಳನ್ನು ತಗೊಳ್ಬೋದು. ಆದರೆ ನಮ್ಮ VTಯಲ್ಲಿ AVಯಲ್ಲಿ ಅವರೆಲ್ಲರ ಬಗ್ಗೆ ಸುದೀರ್ಘವಾದಂಥ ಒಂದು ಪರಿಚಯ ಇರುವಂಥ ಕಿರು
ಚಿತ್ರವನ್ನು ನಾವು ನಿಮಗೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇವೆ. ಹೀಗಾಗಿ ಅದು ಪುನರಾವರ್ತನೆ ಆಗದೇ ಇರಲಿ ಎನ್ನುವಂಥ ಒಂದು ಕಾರಣದಿಂದ ಎಲ್ಲರ ಹೆಸರನ್ನು ಕೂಡ ನಾನಿಲ್ಲಿ ಹೇಳಿಲ್ಲ. ನಮ್ಮ ಮೊದಲ ಕಾರ್ಯಕ್ರಮದಿಂದ ಆರಂಭ ಆಗಿ ಇವತ್ತಿನ ಕಾರ್ಯಕ್ರಮದ ತನಕನೂ ಕೂಡ ಈ 11 ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದಂಥವರು ನಮ್ಮ ಸಿದ್ದೇಶ್ ಅರಸೀಕೆರೆಯವರು. ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಬಂದಿದ್ದಾರೆ. ಅವ್ರು ಹೇಳಿದರು, ನೀವು ಯಾವುದೇ ದೇಶದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ನಾನು ಬರ್ತೀನಿ ಅಂತ ಹೇಳಿದರು. ನಾನು ಕೇಳಿದೆ, ಪಾಕಿಸ್ತಾನದಲ್ಲಿ ಮುಂದಿನ ವರ್ಷ ಕಾರ್ಯಕ್ರಮ ಇದೆ ಸರ್, ನಾನು ಬರ್ತೀನಿ ಅಂತ ಹೇಳಿದರು. ಅಂತ ಸಿದ್ದೇಶ್ ಅವರಿದ್ದಿರ್ಬೋದು. ಹಾಗೆ ಜಯಮಾಲಾ ಅವರು ಸಾಮಾನ್ಯವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗವಹಿಸ್ತಾರೆ. 2 ಕಾರ್ಯಕ್ರಮಗಳನ್ನು ಹೊರತುಪಡಿಸಿದರೆ ಇಲ್ಲಿ ತನಕ ಸುಮಾರು 9 ಕಾರ್ಯಕ್ರಮಗಳಲ್ಲಿ ಖ್ಯಾತ ಅಭಿನೇತ್ರಿ ಜಯಮಾಲಾ ಅವರು ಕೂಡ ಬಂದಿದ್ದರು. ಆದರೆ ಈಗಾಗಲೇ ಅವರು ನಾನು 7-8 ಸಲ ಸ್ವಿಟ್ಜರ್ಲ್ಯಾಂಡ್ ಮತ್ತು ಪ್ಯಾರಿಸಿಗೆ ಬಂದಿದ್ದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅವರು ದುಬೈಯಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದೀನಿ ಅನ್ನುವಂಥ ಒಂದು ಕಾರಣದಿಂದ ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ. ಹೀಗಾಗಿ ನಾನು ಎಲ್ಲರ ಹೆಸರುಗಳನ್ನು ಇಲ್ಲಿ ತಗೊಳ್ಳಿಕ್ಕೆ ಹೋಗೋದಿಲ್ಲ. ನಿಮ್ಮ ಎಲ್ಲರ ಉಪಸ್ಥಿತಿ ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನಾನು ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತೇನೆ, ಏನು ಅಂತಂದರೆ, ನಮ್ಮ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ನೆಪ ಅಷ್ಟೇ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾವುದು ಅಂತಂದರೆ, ಇಷ್ಟು ಜನರ ಜೊತೆಗೆ ಈ 8 ದಿವಸಗಳ ಕಾಲ ಒಟ್ಟಿಗೆ ಇರುವಂಥದ್ದು. ಬಹುಶಃ ಈಗ ಉದಾಹರಣೆಗೆ ನಾನು ಸಭಾಪತಿಗಳಾದಂಥ ಹೊರಟ್ಟಿಯವರ ಜೊತೆಗಾಗಲಿ ಅಥವಾ ತಂಗಡಿಯವರ ಜೊತೆಗಾಗಲಿ ನಾವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಮುಖಾಮುಖಿ ಸಿಕ್ಕಿದಾಗ ಒಂದು 5 ನಿಮಿಷ 10 ನಿಮಿಷ 15 ನಿಮಿಷ ಮಾತನಾಡ್ತೇವೆ. ಆದರೆ 8 ದಿವಸಗಳ ಕಾಲ ಒಟ್ಟಿಗೆ ಇರುವಂಥದ್ದು ಸಾಧ್ಯವೇ ಇಲ್ಲ ಅಂತ. ಇವತ್ತಿನ ಕಾಲದಲ್ಲಿ 8 ದಿವಸಗಳ ಕಾಲ ಹೆಂಡತಿ ಜೊತೆಗೂ ಕೂಡ ಇರಲಿಕ್ಕೆ ಕಷ್ಟ ಅಂತ. ನಮ್ಮ ಮನೆಯವರು ಯಾವತ್ತೂ ಹೇಳ್ತಾರೆ, ನಾನು ಇಷ್ಟು ಸಲ ಫಾರಿನ್ ಟೂರಿಗೆ ಬಂದರೂ ಕೂಡ, ಈ ಗ್ಲೋಬಲ್ ಅಚೀವರ್ಸ್ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ನಮ್ಮ ಮನೆಯವರು ಬಂದಿರಲಿಲ್ಲ. ಇದು 2ನೇ ಸಲ ಅವರು ಬರ್ತಾ ಇರುವಂಥದ್ದು. ನಾನು ಅವ್ರನ್ನ ಯಾಕೆ ಕರ್ಕೊಂಬಂದಿದ್ದೀನಿ ಅಂತಂದರೆ, ನಮ್ಮ ಮನೆಯಲ್ಲೇ ನಾನು 8 ದಿವಸ ನಿರಂತರವಾಗಿ ಇರೋದಿಲ್ಲ. ಹೀಗಾಗಿ ಇದು ಒಂದು ಅಪರೂಪದ ಅವಕಾಶ ಅನ್ನುವಂಥ ಒಂದು ಕಾರಣಕ್ಕಾಗಿ, ಮತ್ತು ಈ 8 ದಿವಸ ಕಳೆದಿರುವಂಥದ್ದು ನಮ್ಮ ಜೀವನದಲ್ಲಿ ಒಂದು ಅವಿಸ್ಮರಣೀಯ ಘಟನೆಯಾಗಿ, ನಮ್ಮಲ್ಲಿ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧವಾಗಿ ಇದು ನಮ್ಮಲ್ಲಿ ಬೆಳೆಯುತ್ತೆ. ಇದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕಿಂತ ಮಿಗಿಲಾದಂಥದ್ದು ಅಂತ. ಹೀಗಾಗಿ ಇಲ್ಲಿ ನಮ್ಮ ಜೊತೆಗೆ ಇಲ್ಲಿ ಬಂದಂಥವರು 14 ಜನ ಪ್ರಶಸ್ತಿ ಪುರಸ್ಕೃತರಾದರೂ ಕೂಡ ಬಂದಂಥವರು ಒಟ್ಟು 43 ಜನ. ಅವರೆಲ್ಲರೂ ಕೂಡ ಹಿಂದಿನ ಪ್ರವಾಸಗಳಲ್ಲಿ ನಮ್ಮ ಜೊತೆಗೆ ಇದ್ದಂಥವರು. ಹೀಗಾಗಿ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಅನೇಕ ಜನ ಮತ್ತೆ ಇಲ್ಲಿ ಪುನರಾವರ್ತನೆ ಆಗ್ಬೋದು. ಇದು ನಮ್ಮ ನಡುವಿನ ಮಾನವೀಯ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತಹ ಒಂದು ಅವಕಾಶ ಇದು ಅಂಥೇಳಿ ನಾನು ಅಂದುಕೊಳ್ತಾ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಿಶ್ವವಾಣಿ ಪತ್ರಿಕೆಯ ಪರವಾಗಿ ವೈಯಕ್ತಿಕವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮುಂದಿನ 8 ದಿವಸ ನಾವೆಲ್ಲರೂ ಕೂಡ ಖುಷಿಯಾಗಿ ಆನಂದದಿಂದ ಕಳೆಯೋಣ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ನಿಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಖಂಡಿತವಾಗಿಯೂ ಕೂಡ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ನಾವು ಅದನ್ನು ಸುಧಾರಣೆ ಮಾಡಲಿಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.